ಥಿಯೇಟರ್ ಒಳಗಡೆ ಲಾಸ್ಟ್ ವೀಕ್ ಒಂದು ಹೊಸ ಸಿನಿಮಾ ರಿಲೀಸ್ ಆಗಿದೆ, ಅದು ಕೂಡ ಸ್ಪೋರ್ಟ್ಸ್ ಡ್ರಾಮಾ ಬಯೋಪಿಕ್ ಮೇಲೆ. ಮುರಳಿಕಾಂತ್ ಪೇಟ್ಕರ್ ಅಂತ ಈ ಹೆಸರನ್ನ ನೀನು ಕೇಳಿರೋದಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತು. ಇವರು ಪ್ಯಾರಾ ಒಲಿಂಪಿಕ್ ಅಲ್ಲಿ ಸ್ವಿಮ್ಮಿಂಗ್ ಇಂದ ಫಸ್ಟ್ ಗೋಲ್ಡ್ ಮೆಡಲ್ ನ ಗೆದ್ದಿದ್ದಾರೆ ಇಂಡಿಯಾಗೋಸ್ಕರ. ಫಸ್ಟ್ ಟೈಮ್ ಇದು ಗೋಲ್ಡ್ ನೋಡಿ ಹಿಂಗಿರ್ತದೆ ಅಂತ ಫಸ್ಟ್ ಟೈಮ್ ಇಂಡಿಯಾಗೆ ಗೋಲ್ಡ್ ಮೆಡಲ್ ನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಇವರು. ಆದ್ರೆ ಇವ್ರ ಬಗ್ಗೆ ಎಲ್ಲ ಮರ್ತ್ ಬಿಟ್ಟಿದ್ದಾರೆ. ಕಾರಣ ಪ್ಯಾರಾ ಒಲಿಂಪಿಕ್ ಅಲ್ಲಿ ಆಡಿರೋದಕ್ಕೆ ಅಷ್ಟೊಂದು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇದೀಗ ಇವ್ರ ಮೇಲೆ ಒಂದು ಬಯೋಪಿಕ್ ಆಗಿ ಒಂದು ಸ್ಟೋರಿನೇ ಕ್ರಿಯೇಟ್ ಮಾಡಿ ಸಿನಿಮಾ ಮುಖಾಂತರ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟಿದ್ದಾರೆ. ಇಟ್ಸ್ ನಾನ್ ಅದರ್ ದೆನ್ ಚಂದು ಚಾಂಪಿಯನ್. ಚಂದು ಹೂ ಇಸ್ ಚಂದು? ಈ ಸಿನಿಮಾದಲ್ಲಿ ಕಾರ್ತಿಕ್ ಆರ್ಯನ್ ಅವರು ಮುರಳಿಕಾಂತ್ ಪೇಟ್ಕರ್ ಅನ್ನೋ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ. ವೈ? ಯಾಕೆ ಬೇರೆ ಯಾರು ಸಿಕ್ಲಿಲ್ವಾ? ಸಿನಿಮಾದ ಸ್ಟೋರಿ ಯಾವ ರೀತಿ ಇದೆ ಅಂದ್ರೆ ವಾವ್, ಸೂಪರ್ ಎಕ್ಸ್ಟ್ರಾರ್ಡಿನರಿ, ಮೈಂಡ್ ಬ್ಲೋಯಿಂಗ್ ಅನ್ನೋ ರೇಂಜ್ ಇದೆ. ಬಟ್ ಕಾರ್ತಿಕ್ ಆರ್ಯನ್ ವೈ ಈಸ್ ನಾಟ್ ಟು ಫಿಟ್ ದಟ್ ಅನ್ನೋದು ಗೊತ್ತಿದ್ರು ಕೂಡ ಯಾವ ರೀತಿ ಇವ್ರನ್ನ ಪಿಕ್ ಮಾಡಿ ಈ ಸ್ಟೋರಿನಲ್ಲಿ ಫಿಲಂ ಮಾಡಿದ್ದಾರೆ. ಡೋಂಟ್ ಟೇಕ್ ಫುಲ್ ಪರ್ಸನಲ್ ಬ್ರೋ. ಸ್ಟೋರಿ ನಿಮ್ಗೆಲ್ಲಾರು ಗೊತ್ತಿರೋ ಹಾಗೆ ಮುರಳಿಕಾಂತ್ ಪೇಟ್ಕರ್ ಅನ್ನೋರು 1944 ಅಲ್ಲಿ ಜನಿಸ್ತಾರೆ. ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಇವ್ರಿಗಿರುವಂತ ದೊಡ್ಡ ಡ್ರೀಮ್ ಕುಸ್ತಿ ಆಡಿ ಇಂಡಿಯಾಗೆ ಗೋಲ್ಡ್ ಮೆಡಲ್ ನ ತಗೊಂಡ್ಬರ್ಬೇಕು ಅಂತ. ಅದಲ್ಲದೆ ಈ ಸಿನಿಮಾದಲ್ಲಿ ಕಾರ್ತಿಕ್ ಆರ್ಯನ್ಗೆ ಅಂದ್ರೆ ಮುರಳಿಕಾಂತ್ ಪೇಟ್ಕರ್ ಅವ್ರಿಗೆ ತುಂಬಾನೇ ಡಿಫ್ರೆಂಟ್ ಆಗಿರುವಂತ ನೇಮ್ಸ್ ಗಳು. ಹಿಂದಿ ಒರಿಜಿನಲ್ ನೇಮ್ ಮುರಳಿಕಾಂತ್ ಪೇಟ್ಕರ್ ಅಂತ ಬಂದ್ರೆ ಮಿಕ್ಕಿದ್ದೆಲ್ಲ ಫುಲ್ ಚಿತಾಲ್ ಪತಾಲ್. ಒಬ್ರು ಚಂದು ಅಂತ ಕರೀತಾರೆ, ಇನ್ನೊಬ್ರು ಚೋಟು ಅಂತ ಕರೀತಾರೆ, ಇನ್ನ ಅವ್ರ ಕೋಚ್ ಟೈಗರ್ ಅಂತ ಕರೀತಾರೆ. ಟೈಗರ್ ಇವನು ಅಂತ ಅನ್ಕೊಂಡ್ಬಿಟ್ಟಿದೆ ಆವಾಗ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ. ಬೇರೆ ಯಾರೋ ತಂದಿರುವಂತ ಗೋಲ್ಡ್ ಮೆಡಲ್ ನ ನೋಡ್ಕೊಂಡು ನಾನು ಕೂಡ ಗೋಲ್ಡ್ ಮೆಡಲ್ ತರಲೇಬೇಕು ಅಂತ ಮನೆಯಲ್ಲಿ ಫುಲ್ ಚಿತಾಲ್ ಪತಾಲ್, ಅಪ್ಪ ಅಮ್ಮನ ಜೊತೆಗೆಲ್ಲ ಫುಲ್ ಜಗಳ. ಇದ್ಯಾವ್ದು ಟೆನ್ಷನ್ ಬೇಡ ಅಂತ ಮಿಲಿಟರಿಗೆ ಸೇರ್ಕೋತಾರೆ. ಓಡೋಗ್ಬಿಟ್ಟು ಮಿಲಿಟರಿಲೇ ಇಟ್ಕೊಂಡು ಬಾಕ್ಸಿಂಗ್ ಚಾಂಪಿಯನ್ ಆಗಿ ಹಂಗೇನೆ ಗೋಲ್ಡ್ ಮೆಡಲ್ ತಗೊಬೇಕು ಅಂತ ಒಂದು ಕನ್ಸನ್ನ ಇಟ್ಕೊಂಡು ಫುಲ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಹೆಚ್ಚು ಕಡಿಮೆ ಆಗ್ಬಿಟ್ಟು ಪಾಕಿಸ್ತಾನದವರು ಅಟ್ಯಾಕ್ ಮಾಡ್ಬಿಡ್ತಾರೆ ಮಿಲಿಟರಿ ಮೇಲೆ. ಈ ಒಂದು ಆಕ್ಸಿಡೆಂಟ್ ಇಂದಾಗಿ ಅವ್ರ ಎರಡು ಕಾಲುಗಳು ಫುಲ್ ಹೋಗೆ. ನೆಕ್ಸ್ಟ್ ಏನು? ಅದಾದ್ಮೇಲೆ ಅವರು ಕೂಗ್ದೇನೆ ಸ್ವಿಮ್ಮಿಂಗ್ ಮಾಡ್ಕೊಂಡು ಒಲಿಂಪಿಕ್ ಅಲ್ಲಿ ಪ್ಯಾರಾ ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ನ ಗೆಲ್ತಾರೆ. ಇದು ರಿಯಲ್ ಸ್ಟೋರಿ ಆಫ್ ಮುರಳಿಕಾಂತ್ ಪೇಟ್ಕರ್. ಇದನ್ನ ನಾನು ಕಾರ್ತಿಕ್ ಆರ್ಯನಿಂದ ಎಕ್ಸೆಪ್ಟ್ ಮಾಡಿರ್ಲಿಲ್ಲ. ಈ ಜಾಗದಲ್ಲಿ ನಾನು ಊಹೆ ಮಾಡ್ಕೋತಾ ಇದ್ದೆ, ಸುಶಾಂತ್ ಸಿಂಗ್ ಇದ್ದಿದ್ರೆ ಯಾವ ರೀತಿ ಆಕ್ಟ್ ಮಾಡಿರಬಹುದು. ವಾವ್, ಸೂಪರ್ ಅಲ್ಲ? ಒಟ್ನಲ್ಲಿ ಇದು ಕಾರ್ತಿಕ್ ಆರ್ಯನ್ ಲೈಫ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಆಗೋದ್ರಲ್ಲಿ ಡೌಟ್ ಇಲ್ಲ. ಸ್ಟೋರಿನೂ ಕೂಡ ಅದೇ ರೀತಿ ಇದೆ, ಎಮೋಷನ್ ಜೊತೆ ಬಿಲ್ಡ್ ಆಗಿದೆ. ವಾ, ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ರೀಕಾಲ್ ಮಾಡ್ಕೋತಾ ಇರ್ತಾನೆ ಎಲ್ಲ ಯಾರ್ಯಾರೆಲ್ಲ ಏನೇನ್ ಮಾಡಿದ್ರು, ಹೆಂಗಿಲ್ಲ ಅವಮಾನ ಮಾಡಿದ್ರು, ಏನೇನೆಲ್ಲ ಮಾಡಿದ್ರು, ನಂಗೆ ಅದನ್ನೆಲ್ಲ ನೆನೆಸ್ಕೊಂಡು ಫೈನಲಿ ಈಸ್ ವಿನ್. ಮುರಳಿಕಾಂತ್ ಪೇಟ್ಕರ್ ಅವ್ರಿಗೆ ಗೋಲ್ಡ್ ಮೆಡಲ್ ಸಿಕ್ಕಿದ್ರು ಕೂಡ ಇಂಡಿಯಾದಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಅನ್ನೋದಿರಲ್ಲ. ಯಾಕಂದ್ರೆ ಅದನ್ನ ಮರ್ತ್ ಬಿಟ್ಟಿರ್ತಾರ ಅವರು. ಮುರಳಿಕಾಂತ್ ಪೇಟ್ಕರ್ ಯಾರು ಅವನು ಗೊತ್ತಿಲ್ಲ ಹೋಗತ್ತಾಗೆ. ಇವ್ರನ್ನ ರೆಕಗ್ನೈಸ್ ಮಾಡ್ತಾರೆ ಒಂದು ಟೈಮ್ಗೆ ಕರೆಕ್ಟ್ ಆಗಿ. ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿರೋರ್ಗೆ ಒಂದ್ ರೀತಿ ನೆಕ್ಸ್ಟ್ ಲೆವೆಲ್ ಪುರಸ್ಕಾರನ ಕೊಟ್ಟು ಅಭಿನಂದಿಸ್ತಾರೆ. ಆದ್ರೆ ಇವ್ರಿಗೆ ರೆಸ್ಪೆಕ್ಟ್ ಇಲ್ಲ, ಎಲ್ಲ ಬರೀ ಅನ್ರೆಸ್ಪೆಕ್ಟ್. ಇವ್ರಿಗೆ ಸಿಗುವಂತ ಅವಾರ್ಡ್ ಯಾವ್ದಕ್ಕೂ ಕಮ್ಮಿ ಇಲ್ಲ ಅನ್ನೋ ರೇಂಜ್ ಗೆ ಒಂದು ಟೈಮ್ಗೆ ರೆಕಗ್ನೈಸ್ ಮಾಡ್ತಾರೆ ಪದ್ಮಶ್ರೀ ಅವಾರ್ಡ್ ಕೊಡೋದಕ್ಕೆ ಅಂತ. ಓ ಮೈ ಗಾಡ್, ಮೈಂಡ್ ಥ್ರಿಲ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಈ ಸಿನಿಮಾ ನಿಮ್ಮನ್ನ ಎಕ್ಸೈಟ್ ಮಾಡೇ ಮಾಡ್ತದೆ. ಮೀ ಆಲ್ಸೋ ಡೆಫಿನೆಟ್ಲಿ ಈ ಸಿನಿಮಾ ನೋಡಿ ನನಗಂತೂ ಖುಷಿ ಆಯ್ತು. ಒಂದೊಳ್ಳೆ ಸ್ಪೋರ್ಟ್ಸ್ ಮನ್ ನ ಬಯೋಪಿಕ್ ನ ಈ ರೀತಿ ಒಂದು ಸ್ಪೋರ್ಟ್ಸ್ ಡ್ರಾಮಾ ಆಗಿ ಕನ್ವರ್ಟ್ ಮಾಡಿ ಒಂದು ಹೊಸ ಸಿನಿಮಾದ ಮುಖಾಂತರ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಎಕ್ಸಲೆಂಟ್. ಬಟ್ ಕಾರ್ತಿಕ್ ಆರ್ಯನ್ ಐ ಆಮ್ ನಾಟ್ ಇಂಪ್ರೆಸ್ ಬ್ರೋ. ನಿನ್ಗೇನಾದ್ರೂ ಒಂದೊಳ್ಳೆ ಬಯೋಪಿಕ್ ಸಿನಿಮಾ ನೋಡ್ಬೇಕು ಅಂದ್ರೆ ಯು ಕ್ಯಾನ್ ಚೆಕ್ ದಿಸ್ ಔಟ್. ಇಂಗ್ಲಿಷ್ ಅಷ್ಟೊಂದು ಬರಲ್ಲ ನಂಗೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.